ಭಯೋತ್ಪಾದಕರನ್ನು ಬೆಂಬಲಿಸುವ ದುಷ್ಟರಿಗೆ, ಭಯೋತ್ಪಾದಕರು ಹತ್ಯೆಗೈದ ಭಯೋತ್ಪಾದಕರಿಗೆ बोलो भारत माता की, बोलो भारत माता की। ये ಕೃತ್ಯ ಎಸಗಿದ ಭಯೋತ್ಪಾದಕರಿಗೆ, ಹಿಂದೂಗಳನ್ನು ಹತ್ಯೆಗೈದ ಭಯೋತ್ಪಾದಕರಿಗೆ, ಹೀನಾಯ ಮನಸ್ಥಿತಿಯ ಭಯೋತ್ಪಾದಕರಿಗೆ, ಹಿಂದೂಗಳ ಹತ್ಯೆಗೈದ ಭಯೋತ್ಪಾದಕರಿಗೆ, ನೀಚ ಕೃತ್ಯವನ್ನು ಎಸಗಿದ ಭಯೋತ್ಪಾದಕರಿಗೆ, ಹಿಂದೂಗಳನ್ನು ಹತ್ಯೆಗೈದ ಭಯೋತ್ಪಾದಕರಿಗೆ, बोलो भारत माता की, बोलो भारत माता की, माता की। ದಿನಾಂಕ 22/4/2025 ಕಾಶ್ಮೀರದ ಪಹಲ್ಗಾವಿನಲ್ಲಿ ಪ್ರವಾಸಕ್ಕೆಂದು ತೆರಳಿದ ದೇಶದ 28ರಿಂದ 30 ಹಿಂದೂಗಳನ್ನು ಹತ್ಯೆಗೈದ ಈ ಒಂದು ಸಂದರ್ಭದಲ್ಲಿ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ನೆರವೇರಿಸಿದ ಸಂದರ್ಭದಲ್ಲಿ ತಮ್ಮ ಹೀನ ಮನಸ್ಥಿತಿಯಿಂದ, ರಾಕ್ಷಸ ನೀತಿಯಿಂದ ಕುಟುಂಬದೊಡನೆ ಕಾಶ್ಮೀರದ ಪಹಲ್ಗಾವ್ಗೆ ತೆರಳಿದ ಹಿಂದೂಗಳನ್ನು ತಮ್ಮ ರಾಕ್ಷಸ ಮನಸ್ಥಿತಿಯಿಂದ ಗುಂಡಿಕ್ಕಿ ಕೊಲ್ಲುವುದರ ಮೂಲಕ ತಮ್ಮ ರಾಕ್ಷಸ ಮನಸ್ಥಿತಿಯನ್ನು ಭಯೋತ್ಪಾದಕರು ಮತ್ತೊಮ್ಮೆ ತೋರಿದ್ದು, ಆ ಒಂದು ಸಂದರ್ಭದಲ್ಲಿ ಅವರನ್ನು ಈ ಒಂದು ಕೃತ್ಯಕ್ಕೆ ಪ್ರತಿ ಉತ್ತರವಾಗಿ ಅವರನ್ನು ನಿರ್ವಿಘ್ನಗೊಳಿಸುವುದರ ಜೊತೆಗೆ ಅವರನ್ನು ನಿರ್ನಾಮ ಮಾಡುವ ಒಂದು ಸಂಕಲ್ಪವನ್ನು ಈ ದೇಶದ ಹೆಮ್ಮೆಯ ಪ್ರಧಾನಿಯವರು ಮಾಡಿದ್ದಾರೆ. ಇದರ ಜೊತೆಗೆ ಕೆಲವು ಅಧೀನ ರಾಜಕಾರಣಿಗಳು, ಶಾಸಕರುಗಳು ಇದು ಒಂದು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿ ತಮ್ಮ ರಾಜಕೀಯ ತ್ಯಾವಲನ್ನು ಈ ಸಂದರ್ಭದಲ್ಲಿ ತೀರಿಸಿಕೊಳ್ಳುತ್ತಿದ್ದಾರೆ. ಇದು ಯಾವುದೇ ಟೀಕೆ ಟಿಪ್ಪಣಿ ಮಾಡತಕ್ಕಂಥ ಸಂದರ್ಭವಲ್ಲ. ಇಡೀ ದೇಶವೇ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕೃತ್ಯವನ್ನು ಖಂಡಿಸಬೇಕಾಗಿದೆ. ಹುತಾತ್ಮರಾದ ಹಿಂದೂಗಳಿಗೆ ಅವರಿಗೆ ಒಂದು ಶಾಂತಿ ದೊರಕಬೇಕಾದಲ್ಲಿ ಎಲ್ಲರೂ ಭಾರತೀಯರು ನಾವು ಒಂದೇ ಎಂದು ಈ ಒಂದು ಕೃತ್ಯವನ್ನು ಖಂಡಿಸಿ ಭಯೋತ್ಪಾದಕರಿಗೆ ತಕ್ಕ ಶಾಸ್ತಿ ಆದಲ್ಲಿ ಉತ್ತರಕ್ಕೆ ಮರಣಕ್ಕೆ ಮರಣವೇ ಎಂಬ ಒಂದು ತಕ್ಕ ಶಾಸ್ತಿ ಆದಲ್ಲಿ ನಾವುಗಳು ಇದನ್ನು ಕೇವಲ ಟೀಕೆ ಟಿಪ್ಪಣಿ ಮಾಡದೆ ಎಲ್ಲರೂ 140 ಕೋಟಿ ಭಾರತೀಯರು ನಾವು ಒಂದೇ ಈ ಕೃತ್ಯವನ್ನು ಎಲ್ಲರೂ ಖಂಡಿಸಿ ಈ ಒಂದು ಭಯೋತ್ಪಾದಕರನ್ನು ದಮನ ಆಗಬೇಕಾಗಿದೆ ಅಂತೇಳಿ ಎಲ್ಲರ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿ ಅವರ ಒಂದು ತಕ್ಕ ಶಾಸ್ತಿ ನೀಡಿದಲ್ಲಿ ಹುತಾತ್ಮರಾದ ಕೊಲೆಯಾದ ಹಿಂದೂಗಳ ಆತ್ಮಕ್ಕೆ ಶಾಂತಿ ಸಿಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ಪಹಲ್ಗಾಮದಲ್ಲಿ ಹಿಂದೂಗಳನ್ನು ಗುರುತಿಸಿ ಕೊಲ್ಲುವಂಥ ಒಂದು ನೀಚ ಕೃತ್ಯ ನಡೆದಿದೆ. ನೀವು ಹಿಂದೂಗಳ ಅನ್ಯ ಜಾತಿಯವರು ಅಂತ ಕೇಳಿ ಅವರಿಗೆ ಗುಂಡಾಕಿದ್ದಾರೆ. ಆ ಮನಸ್ಥಿತಿಯಂಥವರು ಅವರು ಮನುಷ್ಯರೇ ಅಲ್ಲ ಅನಿಸುತ್ತೆ. ಆಮೇಲೆ ನಾವೇನು ಮಾಡಾಕತ್ತೀವಿ ಅಂತಂದ್ರೆ ಬರೀ ಜಾತಿ ಜನಗಣತಿ ಅನ್ಕೊಂತ ಇಲ್ಲಿ ಹೊಡೆದಾಡಕತ್ತೀವಿ. ಆದರೆ ಅವರು ಯಾರನ್ನೂ ನೀವು ಕರ್ನಾಟಕದವರ, ಮಹಾರಾಷ್ಟ್ರದವರ ಅಥವಾ ಕನ್ನಡ ಮಾತಾಡ್ತೀರಾ, ಹಿಂದಿ ಮಾತಾಡ್ತೀನಿ ಕೇಳಿಲ್ಲ. ಈ ಹಿಂದೂನ ಏನಂತ ಹೇಳಿ
ಅವರು ಗುಂಡಿಕ್ಕಿ ಕೊಂದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಒಂದು ಎಚ್ಚರಿಕೆ ಗಂಟೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ರಂತಂದರೆ ನಮ್ಮ ರಾಷ್ಟ್ರ ಇನ್ನೂ ಸಾವಿರಾರು ವರ್ಷ ಏನೂ ಆಗಲ್ಲ. ಯೋಗಿದಿಯವರು ಒಂದು ಮಾತು ಹೇಳಿದರು, ಬಟೆಂಗೆ ತೋ ಕಟೆಂಗೆ ಅಂತಂದು. ನಾವೇನು ಬೇರೆ ಬೇರೆ ಹಾಕ್ಕೊಂತ ಹೋದ್ರಂದ್ರೆ ನಮ್ಮನ್ನು ತುಂಡು ಮಾಡುವುದು ಭಾಳ ಸುಲಭ ಅಂತಂದು ನಮ್ಮ ರಾಜಕಾರಣಿಗಳು ನಮ್ಮನ್ನು ಜಾತಿ ಗಣತಿಗಳು ಇದು ಮಾಡ್ತಾ ಇದ್ದಾರೆ. ಆದರೆ ಇದಿಷ್ಟೆಲ್ಲ ಭಯೋತ್ಪಾದಕರು ಮಾಡಿದ್ರೂ ಇದು ಇಂಟೆಲಿಜೆನ್ಸಿ ವೈಫಲ್ಯ ಇದು ಅದು ಅಂಥೇಳಿ ಕೇಂದ್ರ ಸರ್ಕಾರದ ಮೇಲೆ ಹಾಕುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಟೀಕ್ಸೋದು ಅವು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳುವಂಥ ಒಂದು ಕೆಲಸ ನಡೀತಾ ಇದೆ. ಅದೆಲ್ಲ ನಿಲ್ಲಬೇಕು. ಇವತ್ತಿನ ದಿವಸ ನಮ್ಮ ಭಾರತೀಯ 30 ಜನ ಹಿಂದೂಗಳನ್ನ ಕೊಂದಿದ್ದಕ್ಕೆ ಅವರಿಗೆ ಶ್ರದ್ಧಾಂಜಲಿ ನಾವೆಲ್ಲ ಸೇರಿದ್ದೀವಿ ಇಲ್ಲಿ. ಅವರ ಕುಟುಂಬಕ್ಕೆ ಹಾಗೂ ಅವರ ಮನೆಯವರಿಗೆಲ್ಲರಿಗೂ ಧೈರ್ಯ ಕೊಡಬೇಕಂತ ದೇವರು ಅವರಿಗೆ ಧೈರ್ಯ ಕೊಡಲಿ ಅಂತ ಆಶಿಸ್ತಾ ಇವತ್ತಿನ ದಿವಸ ಈ ಶ್ರದ್ಧಾಂಜಲಿ ಸಭೆ ಸೇರಿದ್ದೀವಿ. बोलो भारत माता की बोलो भारत माता की ಹೇಳು. ಮೌನ ಪ್ರಾರಂಭ. ಬರ್ರಿ. ಬಹಳ ಕ್ರೂರವಾಗಿದೆ. ಈ ಏನು ಇಲ್ಲಿ ಭಯೋತ್ಪಾದಕರು ಇಲ್ಲಿ ಕಾಶ್ಮೀರದಲ್ಲಿ ನಡೆದಂಥ ಒಂದು ಕೃತ್ಯವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇಂಥ ಯಾರೇ ಈ ಭಯೋತ್ಪಾದನೆ ಮಾಡಲಿ ಅವ್ರನ್ನ ನಿರ್ನಾಮ ಮಾಡುವಂಥ ಪಣವನ್ನು ತೊಡಬೇಕು. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಗ್ಗಟ್ಟು. ಇಂಥವಕ್ಕೆಲ್ಲ ಭಾರತೀಯರು ಎದುರಂಗಿಲ್ಲ. ಉತ್ತರ ಪ್ರದೇಶದಲ್ಲಿ ನಾವು ಯಾರನ್ನ ತೋರಿಸ್ಕೊಟ್ಟಿವಿ, ಬರೇ ನಮ್ಮ ನಾಗಾ ಸಾಧುಗಳನ್ನು ಬಿಟ್ಟರೆ ಪಾಕಿಸ್ತಾನ ನೂರಾಗಿ ಹೋಗುತ್ತಾ. ಈ ಭಯೋತ್ಪಾದನೆಗೆ ಎದುರುವಂಥ ಹಿಂದೂಗಳು ನಾವಲ್ಲ. ನೀವು ಬರೇ ಇಂಥ ಬಾಟ್ಯ ಬೆದರಿಕೆಗೆ ಯಾರೂ ಎದುರಂಗಿಲ್ಲ. ನೀವಾಗಲೇ ಈಗ ಪಾಕಿಸ್ತಾನದವರು ಆರ್ಥಿಕ ಮುಗ್ಗಟ್ಟನ್ನು ಎದುರಿಸ್ತಾ ಇದ್ದೀರಿ. ಇದನ್ನೆಲ್ಲವೂ ಕೂಡ ಈ ನಮ್ಮ ಕೆಲವೇ ಗಂಟೆಗಳಲ್ಲಿ ಈ ರಾಜತಾಂತ್ರಿಕ ನೀತಿಗಳನ್ನು ಬಂದ್ ಮಾಡೋದ್ರ ಜೊತೆಗೆ ಸಿಂಧೂ ನದಿಯ ನೀರನ್ನು ನಿಮ್ಮ ಪಾಕಿಸ್ತಾನಕ್ಕೆ ಬೀಳಲಿಕ್ಕೆ ನೀವು ನೀರಿಲ್ಲದ ಸಾಯುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇಂಥ ಕೃತ್ಯ ಮಾಡಬೇಡ್ರಿ. ನಾವು ಮಾನವ ಧರ್ಮದಲ್ಲಿ ಹುಟ್ಟಿದವರು ಮಾನವೀಯತೆ ತೋರಿಸ್ಬೇಕೇ ವಿನ ನೀನು ಹಿಂದೂ ಏನು ಅಂತ ಕೇಳಿ ಕೊಲೆ ಮಾಡ್ತಕ್ಕಂಥ ಕೃತ್ಯ ಯಾವ ಧರ್ಮದಲ್ಲಿಯೂ ಇಲ್ಲ. ಇಂಥ ಕೃತ್ಯವನ್ನು ಮಾಡಲೇಬೇಡ್ರಿ. ನಾವೆಲ್ಲ ಹಿಂದೂಗಳು ಒಗ್ಗಟ್ಟಿದ್ದೀವಿ. ನೀವು ಇಂಥ ಮಾಡಿದರೆ ನಿಮ್ಮ ಸರ್ವನಾಶ ಆಗ್ತೀರಿ ಅನ್ನುವಂಥದ್ದು. ಇಡೀ ಜಗತ್ತೇ ನಿಮ್ಮನ್ನು ಒಂದು ಭಯೋತ್ಪಾದಕ ರಾಷ್ಟ್ರ ಅಂತ ಪಾಕಿಸ್ತಾನವನ್ನು ಕರಿಬೇಕಾಗುತ್ತೆ. ಈ ಪಾಕಿಸ್ತಾನದವರೇ ಎಚ್ಚರವಾಗಿರಿ. ನಮ್ಮ ಆರ್ಮಿ ಕೂಡ ಬಲಿಷ್ಠವಾಗಿದೆ. ಈಗಾಗಲೇ ಇಬ್ಬರು ಉಗ್ರರನ್ನು ನಿರ್ನಾಮ ಮಾಡಿದ್ದಾರೆ. ಇನ್ನೂ 6 ಮಂದಿ ಸಿಗಬೇಕಾಗಿದೆ. ಅವರನ್ನು ಕೂಡ ನಿರ್ನಾಮ ಮಾಡ್ತಾರೆ. ಎಲ್ಲಿ ಪಾಕಿಸ್ತಾನದಾಗ ಭಯೋತ್ಪಾದಕ ಶೆಡ್ಗಳದವು ಅದ್ರ ಮೇಲೆ ಹೋಗಿ ಹಾಕುವಂಥ ಶಕ್ತಿ ಹಿಂದೂಗಳಲ್ಲಿ. ಬರೇ ನಮ್ಮ ನಾಗಾ ಸಾಧುಗಳೇ ಬಚ್ಚಿ ಹಾಕಿಬಿಟ್ರೆ ನೀವು ಎಲ್ಲ ಮೇಲೆ ಹೋಗ್ತೀರಿ. ಅದಕ್ಕೆ ದಯವಿಟ್ಟು ಇಂಥ ಕೃತ್ಯವನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ನಾವು ಪ್ರವಾಸಿಗರು, ಅಮಾಯಕ ಪ್ರವಾಸಿಗರು 4 ದಿನ ಮದುವೆ ಆಗಿತ್ತು. ಅವರ ಗಂಡನನ್ನು ಕಳೆದುಕೊಂಡಂಥ ಕ್ರೋಧನೆಯನ್ನು ನೋಡಿಬಿಟ್ರೆ ಇಂಥ ಘಟನೆ ಎಲ್ಲೇ ನಡೆದಿದ್ದಿಲ್ಲ. ಈ ಘಟನೆ ಭಾಳ ತೀವ್ರವಾಗಿ ನಮ್ಮ ಹಿಂದೂಗಳ ನೋವನ್ನು ನೋಯಿಸಿದೆ. ನಮ್ಮ ಇಲ್ಲಿ ಶಿವಮೊಗ್ಗದವರು ಅವರು ಕೂಡ ಕುಟುಂಬ ಸಮೇತ ಹೋಗಿದ್ರೆ ಅವರ ಹೆಣ್ಣು ಮಗಳನ್ನು ಬಿಟ್ಟು ನಿನ್ನ ಗಂಡನನ್ನು ಗುಂಡಿಕ್ಕಿ ಬಂದಿದ್ದೇವೆ, ಇದನ್ನು ಮೋದಿಗೆ ಹೋಗಿ ಹೇಳೋ ಅನ್ನುವಂಥದ್ದು, ಮೋದಿಜಿಯವರಿಗೆ ಹೋಗಿ ಹೇಳೋ ಅನ್ನುವಂಥದ್ದು ಈನ ಕೃತ್ಯ. ಎಂಥ ಮನಸ್ಥಿತಿ ಈ ತೋರುತ್ತಪ್ಪ ಅಂದರೆ ಇಂಥವಕ್ಕೆ ಎದುರಂಗಿಲ್ಲ. ಮೋದಿಜಿಯವರಾಗಲಿ ನಮ್ಮ ಅಮಿತ್ ಶಾ ಅವರಾಗಲಿ ಯಾರೂ ಎದುರಂಗಿಲ್ಲ. ಇದನ್ನು ಎದುರಿಸ್ತಾರೆ. ನೀವು ಪಾಕಿಸ್ತಾನದವರು ಎಚ್ಚರ ಇರಬೇಕು. ಇಂಥ ಭಯೋತ್ಪಾದನೆಯನ್ನು ಬಿಟ್ಟು ನೀವು ಭಯ ಹುಟ್ಟಿಸ್ತೀನಿ ಅಂದರೆ ಈ ನಮ್ಮ ಏನು ನಾವು ಹಿಂದೂಗಳು ಬಹುಸಂಖ್ಯಾತವಾಗಿರತಕ್ಕಂಥ ಹಿಂದೂಗಳು ಇದಕ್ಕೆ ಬಗ್ಗಂಗಿಲ್ಲ, ಜಗ್ಗಂಗಿಲ್ಲ. ನಿಮ್ಮನ್ನು ಬಗ್ಗು ಬಡಿತೀವಿ. ಈ ಕೃತ್ಯ ಮಾಡುವಂಥವ್ರನ್ನ ಯಾವಾಗಲೂ ನಾವು ಖಂಡಿಸ್ತೀವಿ ಅಂತ ಹೇಳಿ